ವೀಕ್ಷಕರೇ, ಅದು 2020 ಜೂನ್ 3ನೇ ತಾರೀಕು. ಈ ಲಾಕ್ಡೌನ್ ಆದ್ಮೇಲೆ ಸುಮಾರು 2 ರಿಂದ 2.5 ತಿಂಗಳ ನಂತರ ಕಾರ್ಮಿಕರು ಮೊದಲಿನಂತೆ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗ್ತಾರೆ. ಆದರೆ ಫ್ಯಾಕ್ಟರಿಯ ಬಾಗಿಲ ಮೇಲೆ ಒಂದು ನೋಟಿಸ್ ಅನ್ನ ಅಂಟಿಸಲಾಗಿರುತ್ತೆ. ಆ ಒಂದು ನೋಟಿಸ್ ನಲ್ಲಿ ಆ ಕಂಪನಿ ಶಾಶ್ವತವಾಗಿ ಮುಚ್ಚಲಾಗಿದೆ ಅಂತ ಬರೆಯಲಾಗಿತ್ತು. ಏಕೆಂದ್ರೆ ಈ ಕಂಪನಿ ಈಗ ಸಂಪೂರ್ಣ ದಿವಾಳಿಯಾಗಿ ಕಾರ್ಮಿಕರ ಸಂಬಳ ಕೊಡೋದು ಕೂಡ ದೂರದ ಮಾತು. ಕಂಪನಿಯ ಬಳಿ ಕಚ್ಚಾ ಸಾಮಗ್ರಿ ಖರೀದಿ ಮಾಡೋದಕ್ಕೂ ಹಣ ಉಳಿದಿರಲಿಲ್ಲ. ವೀಕ್ಷಕರೇ, ಈ ಒಂದು ಕಂಪನಿ ಬೇರೆ ಯಾವುದೂ ಅಲ್ಲ, ಅದೇ ಅಟ್ಲಾಸ್ ಸೈಕಲ್. ಈ ಒಂದು ಕಂಪನಿ ಒಂದು ಕಾಲದಲ್ಲಿ ಪ್ರತಿ ವರ್ಷ 40 ಲಕ್ಷಕ್ಕೂ ಹೆಚ್ಚು ಸೈಕಲ್ಗಳನ್ನ ತಯಾರು ಮಾಡ್ತಿದ್ದಂತ ಮತ್ತು ಭಾರತದ ಜೊತೆಗೆ ವಿಶ್ವದ 89 ದೇಶಗಳಿಗೆ ಸೈಕಲ್ಗಳನ್ನ ರಫ್ತು ಮಾಡ್ತಿದ್ದಂತ ಭಾರತೀಯ ಕಂಪನಿಯಾಗಿತ್ತು. ಆದರೆ ಈ ಒಂದು ಕಂಪನಿಗೆ ಇವತ್ತು ಕೇವಲ 800 ಸೈಕಲ್ಗಳನ್ನ ಮಾತ್ರ ತಯಾರು ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ವೀಕ್ಷಕರೇ, ಇದನ್ನ ಕೇಳಿದ ಮೇಲೆ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು, ಕಂಪನಿ ಮುಚ್ಚಲಾಗಿದೆ ಅಂತ ಹೇಳಿದ ಮೇಲೂ ಕೂಡ ಹೇಗೆ ಸೈಕಲ್ಗಳನ್ನ ತಯಾರು ಮಾಡ್ತಿದ್ದಾರೆ ಅಂತ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ. ಅದಕ್ಕೂ ಮೊದಲು ಈ ಒಂದು ಕಂಪನಿ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಳೋದು ಅವಶ್ಯ. ವೀಕ್ಷಕರೇ, 1942ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆದ ನಂತರ ಮತ್ತು ಭಾರತ ವಿಭಜನೆ ಆದ ಬಳಿಕ ನಮ್ಮ ದೇಶದಲ್ಲಿ ಹೊಸ ಪ್ರಯೋಗಗಳು ನಡೀತವೆ. ಜನರ ಜೀವನ ಉತ್ತಮಗೊಳಿಸೋದಕ್ಕೆ ಹಲವು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ದೀರ್ಘಕಾಲದ ಯುದ್ಧದ ನಂತರ ಸಾಮಾನ್ಯ ಜನ ತಮ್ಮ ಜೀವನವನ್ನ ಮೊದಲಿನಂತೆ ಜೀವಿಸೋದಕ್ಕೆ ಶುರು ಮಾಡಿದ್ರು. ಬಹುತೇಕ ಜನ ಹೊಟ್ಟೆ ಪಾಡಿಗಾಗಿ ನಗರಗಳತ್ತ ತೆರಳುತ್ತಾ ಇದ್ರು. ಮತ್ತೆ ಕೆಲವರು ತಮ್ಮ ಸ್ವಂತ ವ್ಯವಹಾರ ಮಾಡೋದಕ್ಕೆ ಮುಂದಾಗಿದ್ರು. ಅಂಥವರಲ್ಲಿ ಒಬ್ರು ಜಾಂಕಿ ದಾಸ್ ಕಪೂರ್. ಅವರು ದೆಹಲಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಹರಿಯಾಣದ ಸೋನಿಪತ್ ಎಂಬ ಜಾಗದಲ್ಲಿ ಟಿನ್ ಶೆಡ್ ನ ಅಡಿ ಕೂತು ಸೈಕಲ್ ಸೀಟ್ ಗಳನ್ನ ತಯಾರು ಮಾಡ್ತಿದ್ರು. ಆ ಒಂದು ಕಾಲದಲ್ಲಿ ಹೆಚ್ಚು ಮಂದಿ ಸೈಕಲ್ ಅಥವಾ ಬೈಕ್ ಅನ್ನ ಬಳಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಏಕೆಂದ್ರೆ ಅವುಗಳನ್ನ ಕೊಂಡ್ಕೊಳ್ಳುವಂತ ಸಾಮರ್ಥ್ಯ ಎಲ್ರಿಗೂ ಇರಲಿಲ್ಲ. ಬಹುತೇಕ ಜನರು ಟ್ರಾನ್ಸ್ಪೋರ್ಟ್ ಅಥವಾ ಕುದುರೆ, ಎತ್ತಿನ ಗಾಡಿ ಇಂಥವುಗಳನ್ನ ಬಳಸ್ತಾ ಇದ್ರು. ಈ ಜಾಂಕಿ ದಾಸ್ ಕಪೂರ್ ಅವರು ಸಾಮಾನ್ಯ ಜನರ ಈ ಒಂದು ಸಮಸ್ಯೆಯನ್ನ ಗಮನಿಸ್ತಾರೆ. ಮತ್ತೆ ಮಧ್ಯಮ ವರ್ಗ ಮತ್ತು ಕೆಳ ವರ್ಗದವರು ಕೂಡ ಖರೀದಿ ಮಾಡಬಹುದಾದಂತಹ ಸೈಕಲ್ ಅನ್ನ ಅವರು ತಯಾರು ಮಾಡೋದಕ್ಕೆ ಆಲೋಚಿಸ್ತಾರೆ. 1951ರಲ್ಲಿ ಅದೇ ಒಂದು ಟಿನ್ ಶೆಡ್ ನ ಅಡಿ ಕೆಲವು ಕಾರ್ಮಿಕರನ್ನು ನೇಮಿಸಿಕೊಂಡು ಸೈಕಲ್ ತಯಾರು ಮಾಡುವಂತಹ ಕೆಲಸವನ್ನು ಅವರು ಶುರು ಮಾಡ್ತಾರೆ. ಅಂತಿಮವಾಗಿ 1952ರ ವೇಳೆಗೆ ಅವರ ಮೊದಲ ಸೈಕಲ್ ತಯಾರಾಗಿ ಸಿದ್ಧವಾಗುತ್ತೆ. ಆ ಒಂದು ಸೈಕಲ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಜನ ಅದನ್ನ ಬಹಳ ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೆ. ಇದರ ಪರಿಣಾಮವಾಗಿ ಅದೇ ವರ್ಷ ಜಾಂಕಿ ದಾಸ್ ಕಪೂರ್ ಅವರು 25 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ಸೈಕಲ್ ತಯಾರಿಕಾ ಕಾರ್ಖಾನೆಯನ್ನ ಸ್ಥಾಪಿಸ್ತಾರೆ. ಅವರು ತಮ್ಮ ಕಂಪನಿಗೆ ಅಟ್ಲಾಸ್ ಸೈಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೆಸರಿಡ್ತಾರೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಅವರು ತಮ್ಮ ಕಂಪನಿಗೆ ಅಟ್ಲಾಸ್ ಎಂಬ ಹೆಸರನ್ನ ಯಾಕೆ ಇಟ್ಟಿದ್ರು ಅಂತ. ಇದ್ರ ಹಿಂದೆ ಒಂದು ತುಂಬಾ ರೋಚಕ ಕಥೆ ಇದೆ. ಈ ಅಟ್ಲಾಸ್ ಎಂಬ ಹೆಸರಿನ ಹಿಂದಿನ ಕಥೆ ಬಹುತೇಕ ಜನರಿಗೆ ಗೊತ್ತಿಲ್ಲ. ವೀಕ್ಷಕರೇ, ಈ ಅಟ್ಲಾಸ್ ಅನ್ನೋದು ಗ್ರೀಕ್ ಪುರಾಣದಲ್ಲಿ ಬರುವಂತ ಒಂದು ಪಾತ್ರ. ಆತ ತನ್ನ ಭುಜದ ಮೇಲೆ ಸಂಪೂರ್ಣ ಭೂಗೋಳವನ್ನೇ ಹೊತ್ಕೊಂಡಿರ್ತಾನೆ ಅಂತ ಹೇಳಲಾಗುತ್ತೆ. ಅವನನ್ನ ಒಂದು ರೀತಿ ಸೂಪರ್ ಹೀರೋ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೇನೆ ಈ ಒಂದು ಹೆಸರನ್ನ ಇಡಲಾಯಿತು. ಇದಾದ್ಮೇಲೆ ಕಂಪನಿ ಸುಮಾರು 12,000 ಸೈಕಲ್ಗಳನ್ನ ತಯಾರು ಮಾಡಿ ಬಿಡುಗಡೆ ಮಾಡಿತು. ಮತ್ತೆ ಅವೆಲ್ಲವೂ ಕೂಡ ಕ್ಷಣಾರ್ಧದಲ್ಲೇ ಮಾರಾಟ ಆಗಿ ಖಾಲಿಯಾದವು. 1955ರ ವೇಳೆಗೆ ಅಟ್ಲಾಸ್ ಸೈಕಲ್ ಸಂಪೂರ್ಣ ಭಾರತದ ಜನರ ಮನೆ ಮಾತಾಯ್ತು. ಆ ಒಂದು ಸೈಕಲ್ ಎಲ್ರಿಗೂ ಇಷ್ಟ ಆಯ್ತು. ಅದು ಇಷ್ಟ ಆಗದೆ ಇರೋದಕ್ಕೆ ಕಾರಣನೇ ಇರಲಿಲ್ಲ. ಯಾಕೆಂದ್ರೆ ಅದು ಭಾರತದ ಮೊದಲ ಸೈಕಲ್ ಕಂಪನಿಯಾಗಿತ್ತು. ಮತ್ತೆ ಅದರ ಬೆಲೆ ಕೂಡ ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲೇನೆ ಇತ್ತು. ಆದರೆ 1956ರಲ್ಲಿ ಅಟ್ಲಾಸ್ಗೆ ಒಂದು ದೊಡ್ಡ ಸ್ಪರ್ಧಿ ಹೀರೋ ಕಂಪನಿ ಮಾರುಕಟ್ಟೆಗೆ ಕಾಲಿಡುತ್ತೆ. ಅದರ ನಂತರ ನಿಧಾನವಾಗಿ ಅನೇಕ ಸೈಕಲ್ ಕಂಪನಿಗಳು ಮಾರುಕಟ್ಟೆಗೆ ಪ್ರವೇಶ ಮಾಡೋದಕ್ಕೆ ಶುರು ಮಾಡಿದ್ವು. ಎವನ್ ಅಲ್ಕಾ, ರೋಡ್ ಮಾಸ್ಟರ್ ಈ ರೀತಿ ಮುಂತಾದ ಕಂಪನಿಗಳು ಕೂಡ ಮಾರುಕಟ್ಟೆಗೆ ಬಂದ್ವು. ನಂತರ 1958ರ ವೇಳೆಗೆ ಅಟ್ಲಾಸ್ ಕಂಪನಿ ತನ್ನ ಸೈಕಲ್ಗಳನ್ನ ರಫ್ತು ಮಾಡಲು ಕೂಡ ಶುರು ಮಾಡಿತು. ಆರಂಭದಲ್ಲಿ ಮಯನ್ಮಾರ್, ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾ ದೇಶಗಳಿಗೆ ಸೈಕಲ್ಗಳನ್ನ ರಫ್ತು ಮಾಡಲಾಗ್ತಿತ್ತು. ನಂತರ ನಿಧಾನವಾಗಿ ಇನ್ನೂ ಅನೇಕ ದೇಶಗಳಿಗೆ ವ್ಯಾಪಾರವನ್ನ ವಿಸ್ತಾರ ಮಾಡಿತು. ಒಂದ್ ಟೈಮಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಅಂತ ನಂಬ್ತಾ ಇದ್ವಿ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಉತ್ತಮ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಉದಾಹರಣೆಗೆ, ನೀವು 5 ವರ್ಷಗಳ ಹಿಂದೆ ಟಾಟಾ ಮೋಟಾರ್ಸ್ ನಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿದಿದ್ರೆ ಇವತ್ತಿಗೆ ಅದು 7 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಅಂದ್ರೆ ಸುಮಾರು 700% ರಿಟರ್ನ್ ಸಿಗ್ತಾ ಇತ್ತು. ಇಂಥ ಲಾಭಗಳು ಚಿನ್ನ, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಾಧ್ಯ ಇಲ್ಲ. ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ತಿಳುವಳಿಕೆಯನ್ನ ಹೊಂದಿದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು. ವೀಕ್ಷಕರೇ, ನೀವು ಕೂಡ ಹೂಡಿಕೆ ಮಾಡಿ ಲಾಭವನ್ನು ಗಳಿಸೋದಕ್ಕೆ ಇಚ್ಛಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ನಲ್ಲಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಿಮ್ಗೆ ಸಲಹೆ ಕೊಡೋದಕ್ಕೆ ಅಲ್ಲಿ ಅಡ್ವೈಸರ್ ಗಳು ಕೂಡ ಸಿಗ್ತಾರೆ. ನೀವು ಕೇವಲ 100 ರೂಪಾಯಿನೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ನೀವು ಹೂಡಿಕೆಯನ್ನ ಮಾಡಬಹುದು. ಮತ್ಯಾಗ್ತಡ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. 1961ರ ವೇಳೆಗೆ ಅಟ್ಲಾಸ್ ಕಂಪನಿ 10 ಲಕ್ಷಕ್ಕಿಂತನೂ ಕೂಡ ಹೆಚ್ಚು ಸೈಕಲ್ಗಳನ್ನ ತಯಾರು ಮಾಡಿತು. ನಂತರ ಈ ಅಟ್ಲಾಸ್ ಕಂಪನಿ ಭಾರತದಲ್ಲಿ ಯಾರು ಕೂಡ ಕಲ್ಪನೆನೂ ಮಾಡಲಾಗದಂತ ಒಂದು ಕೆಲಸಕ್ಕೆ ಮುಂದಾಗಿತ್ತು.
ಆ ಒಂದು ಸಮಯದವರೆಗೂ ಸೈಕಲ್ ಕಂಪನಿಗಳು ತಮ್ಮ ಪೋಸ್ಟರ್ಗಳಲ್ಲಿ ಮಹಿಳೆಯರು ಹಿಂದೆ ಕೂತಿರುವಂತಹ ಚಿತ್ರಗಳನ್ನ ಮಾತ್ರ ಬಿಡುಗಡೆ ಮಾಡ್ತಿದ್ವು. ಆದರೆ ಈ ಅಟ್ಲಾಸ್ ಕಂಪನಿ ಮೊದಲ ಬಾರಿಗೆ ಒಂದು ವಿಶೇಷ ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತು. ಅದರಲ್ಲಿ ಓರ್ವ ಮಹಿಳೆ ಸೈಕಲ್ ಚಲಾಯಿಸುತ್ತಿರುವಂತೆ ಮತ್ತು ಆಕೆ ಗಂಡ ಮಕ್ಕಳು ಅವ್ರಿಗೆ ಬಾಯ್ ಹೇಳ್ತಿರುವಂತೆ ಒಂದು ಪೋಸ್ಟರ್ ಅನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ. ಅಟ್ಲಾಸ್ ಕಂಪನಿ ಈ ಒಂದು ಸೈಕಲ್ ಅನ್ನ ವಿಶೇಷವಾಗಿ ಮಹಿಳೆಯರು ಸೀರೆಯನ್ನು ಧರಿಸಿದ್ರು ಕೂಡ ಸುಲಭವಾಗಿ ಓಡಿಸುವಂತೆ ವಿನ್ಯಾಸ ಮಾಡಲಾಗಿತ್ತು. ಕಂಪನಿಯ ಈ ಒಂದು ಹೊಸ ಆವಿಷ್ಕಾರ ಜನರಿಗೆ ಇಷ್ಟ ಆಗುತ್ತೆ. ಮತ್ತೆ 1965ರ ವೇಳೆಗೆ ಅಟ್ಲಾಸ್ ಕಂಪನಿ ದೇಶದ ಅತಿ ದೊಡ್ಡ ಸೈಕಲ್ ತಯಾರಿಕಾ ಸಂಸ್ಥೆಯಾಗಿ ಹೊರಹೊಮ್ಮಿತು. ಅದಾದ ನಂತರ 1962ರಲ್ಲಿ ಇದರ ಸಂಸ್ಥಾಪಕ ಜಾಂಕಿ ದಾಸ್ ಕಪೂರ್ ನಿಧನರಾಗ್ತಾರೆ. ಅವರು ತೀರು ಹೋದ್ಮೇಲೆ ಅವರ ನಂತರ ಅವರ 3 ಪುತ್ರರಾದಂತಹ ಬಿಡಿ ಕಪೂರ್, ಜಯದೇವ್ ಕಪೂರ್ ಮತ್ತೆ ಜಗದೀಶ್ ಕಪೂರ್ ಇವರು ಕಂಪನಿಯ ನೇತೃತ್ವವನ್ನ ಕೈಗೆತ್ತಿಕೊಳ್ತಾರೆ. ಕಂಪನಿಯನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋದಕ್ಕೆ ಅವರು ಹೊಸದೇನಾದ್ರೂ ಲಾಂಚ್ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಅದಕ್ಕಾಗಿ ಅವರು ಫ್ರಾನ್ಸ್, ಇರಾನ್, ತಾಂಜಾನಿಯಾ ಈ ರೀತಿ ಮುಂತಾದ ಅಭಿವೃದ್ಧಿಯನ್ನು ಹೊಂದಂತ ತಂತ್ರಜ್ಞಾನ ದೇಶಗಳ ಹಲವು ದೊಡ್ಡ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ತಾರೆ. ತಮ್ಮ ಸೈಕಲ್ಗಳ ಗುಣಮಟ್ಟ ಹಾಗೂ ವೈಶಿಷ್ಟ್ಯಗಳಲ್ಲಿ ಹಲವು ಬದಲಾವಣೆಗಳನ್ನ ಅವರು ಮಾಡಿಕೊಳ್ತಾರೆ. ಮತ್ತೆ ಕೆಲವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕೂಡ ಅವರು ಅಳವಡಿಸಿಕೊಂಡು 1978ರಲ್ಲಿ ಭಾರತದ ಮೊದಲ ರೇಸಿಂಗ್ ಸೈಕಲ್ ಅನ್ನ ಬಿಡುಗಡೆ ಮಾಡಲಾಯಿತು. ಮತ್ತೆ ಅಟ್ಲಾಸ್ನ ಈ ಒಂದು ಸೈಕಲ್ ಜನರಿಗೆ ಅಪಾರವಾಗಿ ಇಷ್ಟ ಆಗಿತ್ತು. ಅಟ್ಲಾಸ್ ಸೈಕಲ್ನ ದೃಢತೆ ಮತ್ತು ಉನ್ನತ ಗುಣಮಟ್ಟವನ್ನು ಗಮನದಲ್ಲಿ ಇಟ್ಕೊಂಡು 1982ರಲ್ಲಿ ದೆಹಲಿಯಲ್ಲಿ ನಡೆದಂತ ಏಷ್ಯನ್ ಗೇಮ್ಸ್ ಸಮಯದಲ್ಲಿ ಅಟ್ಲಾಸ್ ಸೈಕಲ್ಗೆ ಅದರ ಅಫಿಷಿಯಲ್ ಸಪ್ಲೈಯರ್ ಆಗುವಂತ ಗೌರವ ಸಿಕ್ಕಿತ್ತು. ಟ್ವಿನ್ ಸಸ್ಪೆನ್ಷನ್ ಮತ್ತು ಪವರ್ ಬ್ರೇಕ್ಗಳು ಇರುವಂತಹ ಸೈಕಲ್ ತಯಾರು ಮಾಡುವಂತ ಮೊದಲ ಭಾರತೀಯ ಕಂಪನಿ ಆಗುವಂತ ಕಾರಣ ಅದನ್ನ ಅಧಿಕೃತ ಸರಬರಾಜುದಾರ ಎಂಬ ಗೌರವ ಅದಕ್ಕೆ ಸಿಕ್ಕಿತ್ತು. ಏಷ್ಯನ್ ಗೇಮ್ಸ್ ನ ಕಾರಣದಿಂದ ಅಟ್ಲಾಸ್ ಸೈಕಲ್ ವಿಶ್ವದ ಹಲವಾರು ದೇಶಗಳಲ್ಲಿ ಹೆಚ್ಚು ಜನಪ್ರಿಯ ಆಗುತ್ತೆ. ಮತ್ತೆ ಹಲವು ದೇಶೀಯ ಮತ್ತು ವಿದೇಶಿ ಪ್ರಶಸ್ತಿಗಳಿಂದ ಗೌರವ ಕೂಡ ಅದು ಪಡೆಯುತ್ತೆ. 2004ರ ವೇಳೆಗೆ ಕಂಪನಿ ಸುಮಾರು 50 ದೇಶಗಳಿಗೆ ಸೈಕಲ್ ಅನ್ನ ರಫ್ತು ಮಾಡ್ತಿತ್ತು. ಆದರೆ ಈ ಕಂಪನಿಯ ನಂಬರ್ 1 ಸ್ಥಾನ ಶೀಘ್ರದಲ್ಲೇ ಕಡಿಮೆಯಾಗೋದ್ರಲ್ಲಿತ್ತು. ಅದಕ್ಕೆ ಕಾರಣ ಏನಂದ್ರೆ ಕುಟುಂಬ ಒಟ್ಟಾಗಿದ್ರೆ ಜಗತ್ತಿನ ಎಲ್ಲಾ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ಬಗೆಹರಿಸಬಹುದು. ಆದ್ರೆ ಕುಟುಂಬ ಒಡೆದು ಹೋದ್ರೆ ಸಣ್ಣ ಪುಟ್ಟ ವಿಚಾರ ಕೂಡ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಇದು ಅಟ್ಲಾಸ್ ಕಂಪನಿಯ ವಿಚಾರದಲ್ಲೂ ಕೂಡ ಸಂಭವಿಸುತ್ತೆ. ಜಾಂಕಿ ದಾಸ್ ಕಪೂರ್ ಅವರು ಕಷ್ಟಪಟ್ಟು ನಿರ್ಮಿಸಿದಂತ ಈ ಅಟ್ಲಾಸ್ ಸೈಕಲ್ ಕಂಪನಿ ಅವರ 3 ಪುತ್ರರು 3 ಭಾಗಗಳನ್ನಾಗಿ 1999ರಲ್ಲಿ ಹಂಚಿಕೊಳ್ತಾರೆ. ಇದರಿಂದ ಭವಿಷ್ಯದ ಫ್ಯಾಮಿಲಿ ಬಿಸಿನೆಸ್ ನಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಅವರು ಯೋಚಿಸಿದ್ರು. ಇದು ಹಂಚಿಕೆ ಆದ್ಮೇಲೆ ಅಟ್ಲಾಸ್ ಸೈಕಲ್ ನ ಒಂದು ಯೂನಿಟ್ ಮಧ್ಯಪ್ರದೇಶದ ಮಾಲನ್ಪುರ್ನಲ್ಲಿ, ಒಂದು ಉತ್ತರ ಪ್ರದೇಶದ ಸೈದಾಬಾದ್ ನಲ್ಲಿ ಮತ್ತೆ ಇನ್ನೊಂದು ಸೋನಿಪತ್ ನಲ್ಲಿ ಇತ್ತು. ಸ್ವಲ್ಪ ದಿವಸ ಎಲ್ಲ ಕೂಡ ಚೆನ್ನಾಗಿತ್ತು. ಯಾಕೆಂದ್ರೆ ಈ ಜಾಂಕಿ ದಾಸ್ ಕಪೂರ್ ಅವರ 3 ಪುತ್ರರು ಯೂನಿಟ್ ನ ಕೆಲಸವನ್ನ ಚೆನ್ನಾಗಿನೇ ನಿರ್ವಹಿಸ್ತಾ ಇದ್ರು. ಆದ್ರೆ 2000 ಇಸ್ವಿಯಲ್ಲಿ ಕಂಪನಿಯ ಪ್ರೆಸಿಡೆಂಟ್ ಬಿಡಿ ಕಪೂರ್ ನಿಧನರಾಗ್ತಾರೆ. ಮಧ್ಯಪ್ರದೇಶದ ಮಾಲನ್ಪುರ್ ಯೂನಿಟ್ ಅವರ ಅಧೀನದಲ್ಲಿತ್ತು. ಆದ್ರಿಂದ ಅವರು ತೀರು ಹೋದ್ಮೇಲೆ ಅವರ ಮಗ ಅನೂರ್ ಕಪೂರ್ ಸೈಕಲ್ ಯೂನಿಟ್ ನ ಎಲ್ಲಾ ಕಾರ್ಯವನ್ನ ನಿರ್ವಹಿಸ್ತಾರೆ. ಆದ್ರೆ 2001ರಲ್ಲಿ ಅನೂರ್ ಕಪೂರ್ 10,45,00,000 ರೂಪಾಯಿಯನ್ನ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನಂತರ ಅವರನ್ನ ಆ ಒಂದು ಫ್ಯಾಮಿಲಿ ಬಿಸಿನೆಸ್ ಇಂದ ಹೊರಹಾಕಲಾಗುತ್ತೆ. ಇದರ ಪರಿಣಾಮ ಅನೂರ್ ಕಪೂರ್ ಅವರ ಪುತ್ರ ಮತ್ತು ಇತರೆ ಕಪೂರ್ ಕುಟುಂಬದ ಸದಸ್ಯರ ನಡುವೆ ವಾದಗಳು ಶುರುವಾಗ್ತವೆ. ನಂತರ ಇನ್ನೂ ಕೂಡ ಹಲವಾರು ಸಮಸ್ಯೆಗಳು ಉದ್ಭವಿಸ್ತವೆ. ಈ ಒಂದು ಸಮಸ್ಯೆ ದೀರ್ಘಕಾಲದವರೆಗೂ ಮುಂದುವರಿಯುತ್ತೆ. ಇದರ ನೇರ ಪರಿಣಾಮ ಕಂಪನಿಯ ಮೇಲೂ ಕೂಡ ಬೀಳುತ್ತೆ. ಕೌಟುಂಬಿಕ ಕಲಹದಿಂದ ಯಾರಿಗೂ ಕಂಪನಿಯ ಬಿಸಿನೆಸ್ ಮೇಲೆ ಗಮನ ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇನ್ನೊಂದು ಕಡೆ ಮಾರುಕಟ್ಟೆಯಲ್ಲಿ ಇತರ ಸ್ಪರ್ಧಿಗಳು ತಮ್ಮ ಸೈಕಲ್ಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ತಾ ಇದ್ರು. ಇದರಿಂದ ಅಟ್ಲಾಸ್ ಕಂಪನಿಗೆ ಮಾರುಕಟ್ಟೆಯಲ್ಲಿ ಕಠಿಣ ಸ್ಪರ್ಧೆ ಎದುರಾಗುತ್ತೆ. ಇದ್ರ ಜೊತೆಗೆ ಮತ್ತೊಂದು ಹೊಸ ಸಮಸ್ಯೆ ಕೂಡ ಸೃಷ್ಟಿಯಾಗುತ್ತೆ. ಅದೇನಪ್ಪಾ ಅಂದ್ರೆ ಯುವ ಜನರಲ್ಲಿ ಈ ಸೈಕಲ್ ನ ಕ್ರೇಜ್ ನಿಧಾನವಾಗಿ ಕಡಿಮೆ ಆಗ್ತಿತ್ತು. ಆಗ ಯುವ ಜನತೆಗೆ ಬೈಕ್ ಮೊದಲ ಆದ್ಯತೆಯಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಸೈಕಲ್ ತಯಾರು ಮಾಡುವಂತ ಕಂಪನಿಗಳು ಬೈಕ್ ತಯಾರು ಮಾಡೋದಕ್ಕೆ ಶುರು ಮಾಡ್ತವೆ. ಬೈಕ್ ಅನ್ನ ತಯಾರು ಮಾಡುವಂತ ವಿದೇಶಿ ಕಂಪನಿಯೊಂದಿಗೆ ಸೇರಿ ಭಾರತದಲ್ಲಿ ಬೈಕ್ ಅನ್ನ ಲಾಂಚ್ ಮಾಡ್ತಾರೆ. ಹೀರೋ ಕಂಪನಿ ಹೋಂಡಾ ಬ್ರಾಂಡ್ ನ ಕಾರಣದಿಂದ ಅಟ್ಲಾಸ್ ನ ಮಾರುಕಟ್ಟೆ ನಿಧಾನವಾಗಿ ಕುಸಿಯುತ್ತೆ. ಈ ಒಂದು ಸಂದರ್ಭದಲ್ಲಿ ಅಟ್ಲಾಸ್ ಸೈಕಲ್ ಜಾಹೀರಾತಿಗಾಗಿ ಸುನಿಲ್ ಶೆಟ್ಟಿ, ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಅಭಿನವ ಬಿಂದ್ರಾ ಮತ್ತು ಸಾನಿಯಾ ಮಿರ್ಜಾ ಅವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗುತ್ತೆ. ಈ ಮೂವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಬಹಳ ಜನಪ್ರಿಯತೆಯನ್ನ ಪಡೆದವರು. ಅದರ ಜೊತೆಗೆ ಕಂಪನಿ IPO ಅನ್ನು ಕೂಡ ಬಿಡುಗಡೆ ಮಾಡುತ್ತೆ. ಮತ್ತೆ ಅದರ ಪ್ರಾರಂಭಿಕ ಬೆಲೆ 4,080 ರೂಪಾಯಿ. ಈ ಜಾಹೀರಾತಿನ ಪರಿಣಾಮದಿಂದ ನಿಧಾನವಾಗಿ ಕಂಪನಿ ಮಾರಾಟದಲ್ಲಿ ಸ್ವಲ್ಪ ಏರಿಕೆಯನ್ನ ಕಾಣುತ್ತೆ. ಜೊತೆಗೆ ಅಟ್ಲಾಸ್ ಸೈಕಲ್ ತಮ್ಮ ಸೈಕಲ್ಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡುತ್ತೆ. ಇದರ ಪರಿಣಾಮ 2005ರಿಂದ 2009 ಕಂಪನಿ ಸ್ವಲ್ಪ ಲಾಭವನ್ನ ಮಾಡಿಕೊಳ್ಳುತ್ತೆ. ಆದ್ರೆ ಈ ಒಂದು ಲಾಭ ಹಿಂದೆ ಬರ್ತಾದಂತ ಲಾಭಕ್ಕಿಂತನೂ ಕಡಿಮೆ ಇತ್ತು. 2010ರಲ್ಲಿ ಕಂಪನಿಯ CEO ಮತ್ತು ಸೆಕ್ರೆಟರಿ ಮತ್ತೆ ಕಾಂಪ್ಲೈನ್ಸ್ ಆಫೀಸರ್ಗಳನ್ನ ಬದಲಿಸಲಾಗುತ್ತೆ. ಮತ್ತೆ ಹೊಸೊಬ್ಬರನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ. ಆದರೆ ಇದರಿಂದ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಮತ್ತೆ 2012ರಲ್ಲಿ ಕಂಪನಿ ಮತ್ತೊಮ್ಮೆ CEO, ಸೆಕ್ರೆಟರಿ ಮತ್ತೆ ಕಾಂಪ್ಲೈನ್ಸ್ ಆಫೀಸರ್ಗಳನ್ನು ಕೂಡ ಬದಲಾಯಿಸುತ್ತೆ. ಮತ್ತೆ ನಂತರ 2013ರಲ್ಲಿ 2014ರಲ್ಲೂ ಕೂಡ ಇದೇ ಒಂದು ಕೆಲಸವನ್ನ ಮಾಡುತ್ತೆ. ಈ ಒಂದು ಕಾರಣದಿಂದ ಮಾರಾಟ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಮಾರಾಟ ಇಲ್ಲದಂತ ಕಾರಣದಿಂದ ಹಣದ ಕೊರತೆ ಕೂಡ ಎದುರಾಗುತ್ತೆ. ಆಮೇಲೆ 2014ರಲ್ಲಿ ಮಧ್ಯಪ್ರದೇಶದ ಮಾಲನ್ಪುರ್ನ ಯೂನಿಟ್ ಅನ್ನ ಮುಚ್ಚಲಾಗುತ್ತೆ. ಅಲ್ಲಿ ಇರುವಂತಹ ಎಲ್ಲ ಯಂತ್ರಗಳು ಮತ್ತು ವಸ್ತುಗಳನ್ನ ಉಳಿದಂತ 2 ಯೂನಿಟ್ಗಳಲ್ಲಿ
ಬಳಸಿಕೊಳ್ಳಲಾಗುತ್ತೆ. ಹಣದ ಕೊರತೆ ಕಾರಣದಿಂದ ಕಂಪನಿ ಕೆಲವು ಉತ್ಪನ್ನಗಳ ಮೇಲೆ R&D ಮೇಲೆ ಹೆಚ್ಚು ಖರ್ಚನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಂತ್ರಜ್ಞಾನದಲ್ಲಿ ಕಂಪನಿ ಹೆಚ್ಚಿನ ಹೂಡಿಕೆಯನ್ನ ಮಾಡಲಿಲ್ಲ. ಇದರಿಂದ ಉತ್ಪಾದನೆಯನ್ನು ನಡೀತಾ ಇತ್ತು, ಆದ್ರೆ ಮಾರಾಟ ತೀವ್ರವಾಗಿ ಕಡಿಮೆ ಆಗ್ತಿತ್ತು ಮತ್ತು ಕಂಪನಿ ನಷ್ಟವನ್ನ ಹೊತ್ಕೊಳ್ಬೇಕಾಯಿತು. ಹಾಗಾಗಿ ಪರಿಸ್ಥಿತಿ ಇನ್ನೂ ಕೂಡ ಕೆಟ್ಟಾಗ್ತಾ ಹೋಯಿತು. ನಂತರ 2018ರಲ್ಲಿ ಹರಿಯಾಣದ ಸೋನಿಪತ್ನ ಯೂನಿಟ್ ಅನ್ನು ಕೂಡ ಮುಚ್ಚಲಾಗುತ್ತೆ. ಕೆಲವು ನೌಕರರಿಗೆ ಸಂಬಳ ಕೊಟ್ಟು ಅವರನ್ನ ಕೆಲಸದಿಂದ ತೆಗೆಯಲಾಯಿತು. ಮತ್ತೆ ಕೆಲವರನ್ನ ಸೈಬಾಬಾದ್ನ ಯೂನಿಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಈ ಒಂದು ಸಮಯದಲ್ಲೂ ಕೂಡ ಕುಟುಂಬದ ಕಲಹಗಳು ನಡೀತಾನೆ ಇದ್ವು. ಈ ಕೊರೋನಾ ಲಾಕ್ಡೌನ್ ಆದ ನಂತರ 2020ರ ಜೂನ್ 3ನೇ ತಾರೀಕು ಅಂತಾರಾಷ್ಟ್ರೀಯ ಸೈಕಲ್ ದಿನದಂದು ಅಟ್ಲಾಸ್ ಸೈಕಲ್ನ ಕೊನೆಯ ಉತ್ಪಾದನಾ ಯೂನಿಟ್ ಸೈಬಾಬಾದ್ನಲ್ಲಿ ಉತ್ತರ ಪ್ರದೇಶದ ಯೂನಿಟ್ ಅನ್ನು ಕೂಡ ಮುಚ್ಚಲಾಗುತ್ತೆ. ಆ ಕಾರ್ಮಿಕರು ದೀರ್ಘಕಾಲದ ಲಾಕ್ಡೌನ್ ನಂತರ ಹೊಟ್ಟೆ ಪಾಡಿಗಾಗಿ ಕೆಲಸಕ್ಕೆ ಅಂತ ಹೋದಾಗ ವಾಚ್ಮನ್ ಅವರನ್ನ ಒಳ ಬರದಂತೆ ತಡೀತಾರೆ. ಕಾರ್ಮಿಕರಿಗೆ ತಿಳಿಸ್ತೇನೆ ಕಂಪನಿಯನ್ನ ಮುಚ್ಚಲಾಗಿತ್ತು. ಕಂಪನಿ ಗೋಡೆ ಮೇಲೆ ನೋಟಿಸ್ ಅನ್ನ ಅಂಟಿಸಲಾಗಿತ್ತು. ಕಾರ್ಮಿಕರು ದಿನ ಕೆಲಸಕ್ಕೆ ಬರಬೇಕು, ಆದ್ರೆ ಅಲ್ಲಿ ಮಾಡೋದಕ್ಕೆ ಕೆಲಸ ಇರಲಿಲ್ಲ, ಸುಮ್ಮನೆ ಕೊಡ್ಬೇಕು. ಇದರ ಬದಲಾಗಿ ಅವರಿಗೆ ಸಂಬಳವನ್ನ ಕೊಡ್ಲಾಗ್ತಿತ್ತು. ಕಂಪನಿಯಲ್ಲಿ ಮಾಡಲು ಕೆಲಸನೇ ಇರಲಿಲ್ಲ. ಕಂಪನಿ ಕಚ್ಚಾ ಸಾಮಗ್ರಿಯನ್ನ ಕೊಂಡ್ಕೊಳ್ಳೋದಕ್ಕೆ ಅಲ್ಲಿ ಹಣನೇ ಇರಲಿಲ್ಲ. ಅಷ್ಟು ವರ್ಷಗಳ ಕಾಲ ಅಟ್ಲಾಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಜೀವನ ನಡೆಸೋದಕ್ಕೆ ಇದೇ ಮೂಲ ಆದಾಯ ಆಗಿತ್ತು. ಆದ್ರೆ ಕಂಪನಿ ಇದ್ದಕ್ಕಿದ್ದಂತೆ ಕ್ಲೋಸ್ ಆದಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಮುಂದೆ ಜೀವನ ಹೇಗೆ ಎಂಬ ಆತಂಕ ಕೂಡ ಕಾಡ್ತಾ ಇತ್ತು. ವೀಕ್ಷಕರೇ, ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು. ಕಂಪನಿ ಕ್ಲೋಸ್ ಆಗಿದ್ರು ಕೂಡ ಇವತ್ತು ಮಾರ್ಕೆಟ್ ನಲ್ಲಿ ಅಟ್ಲಾಸ್ ಸೈಕಲ್ ಹೇಗೆ ಸಿಗ್ತೇವೆ ಅಂತ. ಆದ್ರೆ ಕತೆ ಇಷ್ಟಕ್ಕೇನೆ ಮುಗಿಯೋದಿಲ್ಲ. ಈ ಅಟ್ಲಾಸ್ ಸೈಕಲ್ ಕಂಪನಿ ಹಡಗಿನಂತೆ ಮುಳುಗ್ತಿರುವಾಗ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಬಂದದ್ದೇ NCLT ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಇದು ಮಧ್ಯಸ್ಥಿಕೆಯನ್ನ ವಹಿಸಿಕೊಳ್ಳುತ್ತೆ. ಯಾಕೆಂದ್ರೆ ಅಟ್ಲಾಸ್ ಸೈಕಲ್ ಕಂಪನಿ ಪಬ್ಲಿಕ್ ಕಂಪನಿ ಆಗಿತ್ತು. ಅಲ್ಲಿ ಸಾಮಾನ್ಯ ಜನ ಕೂಡ ಹಣವನ್ನ ಇನ್ವೆಸ್ಟ್ ಅನ್ನ ಮಾಡಿದ್ರು. ಹಲವರು ಈ ಕಂಪನಿಯ ಶೇರ್ಗಳನ್ನು ಕೂಡ ಖರೀದಿ ಮಾಡಿದ್ರು. ಅದರ ಜೊತೆಗೆ ಕನಿಷ್ಠ 600ರಿಂದ 700 ಜನಕ್ಕೆ ಉದ್ಯೋಗ ಸಿಕ್ತಿತ್ತು. ದೇಶಾದ್ಯಂತ 1000ಕ್ಕೂ ಹೆಚ್ಚು ವೆಂಡರ್ಗಳ ಜೀವನ ಇದರಿಂದ ನಡೀತಾ ಇತ್ತು. ಮತ್ತೆ 3000ಕ್ಕೂ ಹೆಚ್ಚು ಡೀಲರ್ಗಳು ಈ ಕಂಪನಿಯೊಂದಿಗೆ ಸಂಬಂಧವನ್ನ ಹೊಂದಿದ್ರು. ಈ ಒಂದು ಕಂಪನಿ ಮುಚ್ಚೋದ್ರೆ ಎಷ್ಟೋ ಜನರ ಜೀವನ ನೀರಲ್ಲಿ ಮುಳುಗೋಗುತ್ತೆ. ತಪ್ಪೇ ಮಾಡದಂತ ಜನ ಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ವೀಕ್ಷಕರೇ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಏನಂದ್ರೆ ಪಬ್ಲಿಕ್ ಕಂಪನಿ ಬ್ಯಾಂಕ್ರಪ್ಟ್ ಆಗುತ್ತೆ ಅಥವಾ ಶಾರ್ಟ್ ನೋಟಿಸ್ ಇಂದ ಕ್ಲೋಸ್ ಆಗುತ್ತೆ ಅಂದ್ರೆ ಆ ಒಂದು ಕಂಪನಿ ವಿರುದ್ಧ ದೂರನ್ನ NCLTಗೆ ಸಲ್ಲಿಸಬೇಕಾಗುತ್ತೆ. ನಂತರ ಆ ಕಂಪನಿಯ ಸಂಪೂರ್ಣ ಜವಾಬ್ದಾರಿಯನ್ನ NCLT ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ಅಟ್ಲಾಸ್ ಕಂಪನಿ ವಿಚಾರದಲ್ಲೂ ಕೂಡ ಇದೇ ನಡೀತು. ಮೊದಲು NCLTಗೆ ಈ ಕಂಪನಿಯ ದೂರು ತಲುಪುತ್ತೆ. ಮತ್ತೆ ನಂತರ NCLT ಕಪೂರ್ ಕುಟುಂಬದವರನ್ನ ಮತ್ತು ಇತರ ನಿರ್ವಹಣಾ ಸಿಬ್ಬಂದಿಯನ್ನ ಕರೆಸಿಕೊಂಡು ಮಾತನಾಡೋದಕ್ಕೆ ಪ್ರಯತ್ನ ಪಡುತ್ತೆ. ವಿವಾದವನ್ನ ಬಗೆಹರಿಸೋದಕ್ಕೆ ಮತ್ತು ಕಂಪನಿಯನ್ನ ಮರುಸ್ಥಾಪಿಸಲು ಕೂಡ ಪ್ರಯತ್ನಿಸುತ್ತೆ. ಆದ್ರೆ ಇದು ಬಗೆಹರಿಯದ ಸಮಸ್ಯೆ ಆಗಿತ್ತು. ಆಮೇಲೆ ಸುಮಾರು 2 ವರ್ಷಗಳ ನಂತರ ಅಂದ್ರೆ 2020ರ ಡಿಸೆಂಬರ್ 6ನೇ ತಾರೀಕು NCLT ಕಂಪನಿಯಿಂದ ಕಪೂರ್ ಕುಟುಂಬದ ಸದಸ್ಯರನ್ನ ಮತ್ತು ಎಲ್ಲಾ ನಿರ್ವಹಣಾ ಸಿಬ್ಬಂದಿಯನ್ನ ಹೊರಹಾಕುತ್ತೆ. ಹೀಗಾಗಿ ಹೊಸ ನಿರ್ವಹಣಾ ತಂಡವನ್ನ ನೇಮಿಸುತ್ತೆ. ಅಡ್ವೊಕೇಟ್ ಅಥವಾ ICLS ಹುದ್ದೆಯಿಂದ ನಿವೃತ್ತರಾದವರು ಈಗ ಕಂಪನಿಯ ನಿರ್ವಹಣೆಯನ್ನ ಹೊತ್ಕೊಳ್ತಿದ್ದಾರೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಅಟ್ಲಾಸ್ ಸೈಕಲ್ನ ಕೆಲಸ ಕಾರ್ಯಗಳು ಸೈಬಾಬಾದ್ನ ಯೂನಿಟ್ ನಲ್ಲಿ ಮುಂದುವರಿತಿದೆ. ಆದ್ರೆ ತಿಂಗಳಿಗೆ 2 ಲಕ್ಷ ಸೈಕಲ್ಗಳನ್ನ ತಯಾರು ಮಾಡ್ತಿದ್ದಂತ ಈ ಒಂದು ಜಾಗದಲ್ಲಿ ಇವತ್ತು ಕೇವಲ ತಿಂಗಳಿಗೆ 800 ಸೈಕಲ್ಗಳನ್ನ ಮಾತ್ರ ಈ ಒಂದು ಕಂಪನಿ ತಯಾರು ಮಾಡ್ತಿದೆ. ವೀಕ್ಷಕರೇ, ಈ ಕಂಪನಿ ಮತ್ತೆ ಚೇತರಿಸಿಕೊಂಡು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮತ್ತೆ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಾ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಒಗ್ಗಟ್ಟು ಅನ್ನೋದು ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಕಂಪನಿಯಲ್ಲಿ ನಡೆದಂತ ಘಟನೆಗಳೇ ಜ್ವಲಂತ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.